ಸರ್ ನೀವು ಹಸು ಫಾರ್ಮ್ ಮಾಡ್ಕೊಂಡಿದ್ದೀರಾ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮ್ಮ ಕೃಷಿ ಸಂಪತ್ತು ಯೂಟ್ಯೂಬ್ ಚಾನಲ್ಗೆ? ಸರ್ ನಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಅಂದ್ಬಿಟ್ಟು, ಇದು ಪರ್ವತಪುರ ನಮ್ಮದು ಊರಿದು. ನಾವು ಇಲ್ಲಿ ಸುಮಾರು ನಾನು ಒಂದು 15 ವರ್ಷದಿಂದನೂ ಹಸು ಸಾಕಾಣಿಕೆನೇ ಮಾಡ್ಕೊಂಡಿದ್ದೀವಿ. 15 ವರ್ಷದಿಂದ? 15 ವರ್ಷದಿಂದ. ಈಗ ನಮಗೆ ಈ ಸದ್ಯಕ್ಕೆ ಒಂದೆರಡು ಸೇಲ್ ಮಾಡ್ಬಿಟ್ಟು ಬೇರೆ ತರಬೇಕು ಅನ್ನೋ ಪರಿಸ್ಥಿತಿಗೋಸ್ಕರ ಸೇಲ್ ಮಾಡಿದ್ವಿ ಅಷ್ಟೇ. ಈಗ ನಮ್ಗೆ ಈಗ 5 ಇದೆ. ಸರ್ ಈಗ ಸುಮಾರು 15 ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಯಾವ ತಳಿ ಇದೆ ಸರ್ ಈಗ ನಿಮ್ಮ ಹತ್ರ? ಸರ್ ನಮಗೆ ಜರ್ಸಿ, ಎಚ್-ಎಫ್ ಮತ್ತೆ ಬ್ಲಾಕ್ ಅಂತ ಅಂದ್ಬಿಟ್ಟು, ಅದು ಎಚ್-ಎಫ್ ಜಾತಿ ಇದೆ. ಈಗ ಇರೋದು ನಮ್ಮ ಹತ್ರ 2 ಜಾತಿ ಇದೆ. 2 ಜಾತಿನೂ ಎಲ್ಲ ಎಚ್-ಎಫ್ ಜಾಸ್ತಿ. ಎಚ್-ಎಫ್ ಜಾಸ್ತಿ. ನಿಮ್ದು ಯಾವ ತುಂಬಾ ಲಾಭದಾಯಕವಾಗಿದೆ? ಯಾವ ಹಸು ನಿಮ್ಗೆ ಲಾಭದಾಯಕವಾಗಿದೆ ನೀವು ನೋಡಿದ್ರೆ? ನಮಗೆ ಎಚ್-ಎಫ್ ಅಲ್ಲಿ ಜಾಸ್ತಿ ಲಾಭದಾಯಕ ಅಂದ್ರೆ ಫ್ಯಾಟ್ಗೋಸ್ಕರ ನಾವು ಜರ್ಸಿನೂ ಕೂಡ ಕಟ್ಕೋಬೇಕಾಗುತ್ತೆ ಜೊತೆಲಿ. ಅಂದ್ರೆ ಎಚ್-ಎಫ್ ಹಾಲು ಇಳುವರಿ ಜಾಸ್ತಿ ಇದೆ, ಬಟ್ ಫ್ಯಾಟ್ಗೆ ಜರ್ಸಿ ಬೆಸ್ಟ್ ಅಂತ ಹೇಳ್ತಾರೆ. ಜರ್ಸಿ ಇರಬೇಕು. ಬಟ್ ಜರ್ಸಿಲಿ ಹಾಲು ಕಮ್ಮಿನಾ? ಹಾಲು ಕಡಿಮೆ ಸ್ವಲ್ಪ, ಅಂದ್ರೆ ಅದು ಇದು ಇಷ್ಟು ಜಾಸ್ತಿ ಹಾಲು ಬರಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ. ಅಂದ್ರೆ ಫ್ಯಾಟ್ ಅಂಶ ಜಾಸ್ತಿ ಇರುತ್ತಲ್ಲ. ಈಗ ಡೈರಿಲಿ ಎಲ್ಲ ಫ್ಯಾಟ್ ಕೇಳ್ತಾರೆ, ಫ್ಯಾಟ್ ಮೇಲೆ ರೇಟ್ ಕೊಡ್ತಾರೆ ನಮ್ಗೆ. ಹಂಗಾಗಿ ಈಗ ಫ್ಯಾಟ್ಗೋಸ್ಕರ ನಾವು ಜರ್ಸಿ ಮತ್ತೆ ಎಚ್-ಎಫ್ ಎರಡೂ, ಎಚ್-ಎಫ್ ಜಾಸ್ತಿ ಇದ್ರೂ ಜರ್ಸಿ ಸ್ವಲ್ಪ ಜೊತೆಲಿ ಕಟ್ಟಿರ್ತೀವಿ. ಅಂದ್ರೆ ಫ್ಯಾಟ್ ಮೇಲೆ ನಿಮ್ಗೆ ರೇಟ್ ಸಿಗೋದು? ಹೌದೌದು. ಫ್ಯಾಟ್ ಕಮ್ಮಿ ಇದ್ರೆ ರೇಟ್ ಕಮ್ಮಿ ಆಗುತ್ತೆ. ರೇಟ್ ಕಡಿಮೆ ಆಗುತ್ತೆ. ಆ ವಿಚಾರಕ್ಕೋಸ್ಕರ ನಾವು ಎಚ್-ಎಫ್ನು ಕಟ್ಕೊಂಡಿರ್ತೀವಿ. ಎಚ್-ಎಫ್ ಹಾಲು ಇಳುವರಿಗೆ, ಜರ್ಸಿ ಫ್ಯಾಟ್ಗೆ, ಎಸ್-ಎನ್-ಎಫ್ಗೆ ಮತ್ತೆ ಡಿಗ್ರಿಗೋಸ್ಕರ. ಈಗ ಇದಕ್ಕೆ ಮೇವು ಯಾವ ರೀತಿ ಕೊಡ್ತೀರಾ ಸರ್ ಒಂದ್ ದಿನದಲ್ಲಿ? ಸರ್ ನಾವು ಬೆಳಗ್ಗೆ ಸಂಜೆಯಿಂದ ಒಂದು 40 kg ಹಸಿ ಹುಲ್ಲನ್ನ ಕೊಡ್ತೀವಿ. ಹಸಿ ಹುಲ್ಲು? ಹೌದು ಸರ್. ಯಾವ ರೀತಿ ಸರ್? ಬೆಳಗ್ಗೆ 1 ಟ್ರಿಪ್, ಸಾಯಂಕಾಲ 1 ಟ್ರಿಪ್, 2 ಟ್ರಿಪ್ ಕೊಡ್ತೀವಿ. ಅದ್ರ ಜೊತೆಗೆ ನಾವು ಈ ಫೀಡ್ ಕೊಡ್ತೀವಿ. ಫೀಡು? ಸರ್ ಡೈರಿ ಫೀಡು. ಯಾವ ಫೀಡ್ ಕೊಡ್ತೀರಾ ಸರ್? ಡೈರಿ ಫೀಡ್ ಕೊಡ್ತೀವಿ, ಮತ್ತೆ ಚಕ್ಕೆ ಬೂಸ ಕೊಡ್ತೀವಿ. ಅದ್ರ ಜೊತೆಗೆ ಮಾಮೂಲಿ ಡಿಲಕ್ಸ್ ಬೂಸ, ಜೋಳದ ಬೂಸ ಅದು ಕೊಡ್ತೀವಿ. ಈಗ ಮಿಶ್ರು ಗೋದಾರ್ ಶಕ್ತಿ, ಅದು ಚೆನ್ನಾಗಿ ಆರೋಗ್ಯವಾಗಿರೋದಕ್ಕೆ, ಮತ್ತೆ ಹಸು ಆರೋಗ್ಯವಾಗಿರೋದಕ್ಕೆ, ಕರೆಕ್ಟಾಗಿ ಗರ್ಭ ಕಟ್ಟೋದಕ್ಕೆ, ಮತ್ತೆ ಎಲ್ಲದಕ್ಕೂ ಡೆವಲಪ್ ಆಗುತ್ತೆ ಅಂತ ಡೈರಿಯಿಂದ ಕೊಡ್ತಕ್ಕಂಥ ಮಿನರಲ್ ಮಿಶ್ರು ಮತ್ತೆ ಗೋದಾರ್ ಶಕ್ತಿನ ಕೊಡ್ತೀವಿ. ಈಗ ಮೇವ್ನಲ್ಲಿ ಯಾವ ರೀತಿ ಕೊಡ್ತೀರಾ? ಚಾಪ್ ಕಟಿಂಗ್ ಮಾಡ್ತೀರಾ? ಏನು ಚಾಪ್ ಕಟಿಂಗ್ ಮಾಡ್ತೀವಿ ನಾವು. ಅತಿ ಹೆಚ್ಚಾಗಿ ಯಾವ ಮೇವು ಕೊಡ್ತೀರಾ ಸರ್ ನೀವು? ಸರ್ ನಾವು ಚಾಪ್ ಕಟಿಂಗ್ ಮಾಡೋ ಮುಂಚೆ ಹಸಿ ಮೇವು ಹೆಚ್ಚಾಗಿ ಕೊಡ್ತೀವಿ. ನಾವು ಹಸಿ ಮೇವು ಹೆಚ್ಚಾಗಿ ಕೊಡ್ತೀವಿ. ಜೋಳ ಮತ್ತೆ ಇದು ಫಾರಮ್, ಈ ಪೋತ್ರಿ ಅಂತ ಇವು ಹೊಸ ಬಂದಿರೋದು ಚೆನ್ನಾಗಿ ಬೆಳೀತದೆ. ಅದನ್ನೇ ಈಗ ನಾವು ಏನ್ ಮಾಡ್ತೀವಿ, ದಿನ ಅದನ್ನೇ ಕಟ್ ಮಾಡಿ ಅದನ್ನೇ ಕೊಡ್ತೀವಿ. 1 hour 2 hour ಆಚೆ ಬಿಡ್ತೀವಿ. ಹಂಗಾಗಿ ನಮ್ಗೆ ಆಚೆ ಬಿಟ್ಟಷ್ಟು 1 ಗಂಟೆ 2 hour ಬಿಸಿಲಲ್ಲಿ ಏನಾನ ಓಡಾಡಿದ್ರೆ ಮತ್ತೆ ಹೊರಗಡೆ ಮೇದ್ರೆ ಅದು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಒಳಗೆ ಕಟ್ಟಕ್ಕಿಂತ ಆಚೆ ಬಿಟ್ಟರೆ ಹಾಲಿನ ಇಳುವರಿ ಜಾಸ್ತಿ? ಒಂದು ಕನಿಷ್ಠ ಪಕ್ಷ ಅಂದ್ರೆ ದಿನ 1 2 hour ಆದ್ರೂ 3 hour ಆದ್ರೂ ಹೊರಗಡೆ ಬಿಡಬೇಕು. ನಿಮ್ಮ ಅಭಿಪ್ರಾಯ ಹೊರಗಡೆ ಬಿಟ್ರೆ ಒಳ್ಳೇದು ಅಂತ? ಹೊರಗಡೆ 1 hour 2 hour 3 hour ಆದ್ರೂ ಬಿಸಿಲಿನಲ್ಲಿ ಸಿಗುವಂತ ಪ್ರೋಟೀನು ಫ್ರೀಯಾಗಿ ಸಿಗುವಂತದ್ದು ಡಿ ಪ್ರೋಟೀನ್ ಅನ್ನೋದು ಹಸುಗಳಿಗೆ ಅದು ಬೇಕು, ಅವಶ್ಯಕತೆ. ಅದಕ್ಕೋಸ್ಕರ 1 hour 2 hour ಅದು ಹೊರಗಡೆ ಬಿಟ್ಟು ಅದು ಸ್ವತಂತ್ರವಾಗಿ ಮೇದಂಗೆ ಹಾಲಿನ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಸರ್ ಈಗ ಮೇಲೆ ಫ್ಯಾನ್ ಕೂಡ ಅಳವಡಿಸಿದೀರಾ? ನಾವು ನೋಡಿದೆ. ಫ್ಯಾನ್ ಎಂತ ಸರ್ ಅಳವಡಿಸಿದೀರಾ? ಫ್ಯಾನು ಏನಕ್ಕೆ ಅಂದ್ರೆ, ಮುಂದೆ ಈ ಸೀಟ್ ಇರೋದು ಕವೆಗೆ ಬಿಸಿಲಿರ್ತದೆ, ಆಮೇಲೆ ಈ ಸೊಳ್ಳೆಗಳು ಮತ್ತೆ ಈ ನೊಣಗಳು ಇದಕ್ಕೋಸ್ಕರ ತಣ್ಣಗಿರ್ತದೆ ಅಂತ ಅನ್ನೋದಕ್ಕೆ, ಆ ಸೊಳ್ಳೆಗಳು ಅವಾಯ್ಡ್ ಆಗೋದಕ್ಕೆ ಏನೇ ಔಷಧಿ ಹೊಡೆದ್ರು ಬರ್ತಾ ಇರ್ತವೆ, ಹೊರಗಡೆಯಿಂದ ಬರ್ತಾ ಇರ್ತದೆ, ಹೋಗ್ತಾ ಇರ್ತವೆ, ಗಾಳಿ ಹಾರ್ಕೊಂಡ್ ಬರ್ತಾವಲ್ಲ, ಆ ಉದ್ದೇಶಕ್ಕೋಸ್ಕರ ಫ್ಯಾನ್ಗಳನ್ನ ಅಳವಡಿಸಿದ್ವಿ. ಅಂದ್ರೆ ಇಲ್ಲಿ ಗಾಳಿ ವಾತಾವರಣ ಚೆನ್ನಾಗಿರ್ಬೇಕು ಅಂತ ನಿಮ್ ಪ್ರಕಾರ, ನಿಮ್ಮ ಅನಿಸಿಕೆ? ಈಗ ಯಾವುದೇ ಹಸು ಇದ್ರೂ ಗಾಳಿ ವಾತಾವರಣ ಇರ್ಬೇಕು ಇಲ್ಲಿ. ಬಿಸಿಲು ಮತ್ತೆ ಗಾಳಿ ಚೆನ್ನಾಗಿ ಇರೋದ್ರಿಂದ ಗಾಳಿ ವಾತಾವರಣ ಚೆನ್ನಾಗಿ ಆಡ್ತಾ ಇದೆ, ಹಸುಗಳು ಆರೋಗ್ಯ ಇರುತ್ತೆ ತಿನ್ನೋಕೆ. ಆಮೇಲೆ ಮಳೆಗಾಲ ಟೈಮ್ನಲ್ಲಿ ಆಚೆ ಬಿಡಕ್ ಆಗಲ್ಲ, ಅವಾಗ ಏನ್ ಮಾಡ್ತೀವಿ, ಒಳಗಡೆನೆ ಕಟ್ಟಿರ್ತೀವಿ. ಅದಕ್ಕೋಸ್ಕರ ಫ್ಯಾನ್ ಇದ್ರೆ ಗಾಳಿ ಅವಕ್ಕೆ ತಣ್ಣಗಿರ್ತದೆ ವಾತಾವರಣ, ಆ ಗಾಳಿಗೂ ಈ ಗಾಳಿಗೂ ಚೆನ್ನಾಗಿರ್ತದೆ. ಮತ್ತೆ ಸೊಳ್ಳೆ ಮತ್ತೆ ನೊಣ ಕೂತ್ಕೊಳ್ಳೋದಂಗೆ ಇರ್ಲಿ ಅಂತ ನಾವು ಉದ್ದೇಶ. ಕೆಳಗಡೆ ಮ್ಯಾಟ್ ತೊಳಿತೀವಿ. ಮ್ಯಾಟ್ ಎಂತ ಸರ್? ಮ್ಯಾಟು ಸರ್ ಇದು ಹಸುಗಳಿಗೆ ಕಾಲು ಮಲ್ಕೊಂಡು ಇರಬೇಕಾದ್ರೆ ತೊಡೆ ಅಥವಾ ಮಂಡಿ ಇವೆಲ್ಲ ಸ್ವಲ್ಪ ಫ್ರಾಕ್ಚರ್ ಆಗ್ತದೆ. ಆ ವಿಚಾರಕ್ಕೋಸ್ಕರ ಮ್ಯಾಟ್ ಹಾಕಿದ್ವಿ. ಮ್ಯಾಟ್ ತೊಳೆದಾಗ ಈ ಫ್ಯಾನಿನ ಗಾಳಿಗೆ ಅದು ಬೇಗನೆ ಹಾರ್ಕಂತದೆ. ಆ ಉದ್ದೇಶಕ್ಕೋಸ್ಕರ ಫ್ಯಾನ್ ಕೂಡ ಅದು ನೀರು ಅಂಶ ಹಾರ್ಕಬೇಕು. ಇಲ್ಲ ಏನ್ ತೊಂದರೆ ಆಗುತ್ತೆ ಸರ್? ಅದು ಏನಕ್ಕೆ ಅದು ನೀರಿನ ಅಂಶ ಹಾರ್ಕಲಿಲ್ಲ ಅಂತಂದ್ರೆ ಏನಾಗುತ್ತೆ, ಒಂದು ಕೆಸಲು ಬಾವಿನ ಸಮಸ್ಯೆ, ಕೆಸಲು ಬಾವು ಬರುತ್ತೆ. ಕೆಸಲು ಬಾವು ಆಗುತ್ತೆ. ಕೆಸಲು ಬಾವು ಆದಾಗ ನಮ್ಗೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಒಂದು ದಿನ ನಾವು ತಿರ್ಗಾ ಮತ್ತೆ ಒಂದ್ಸಲ ಬಾವ್ ಆಗಿ ರೇಜ್ ಆಗ್ಬೇಕು ಅಂದ್ರೆ 1 ವಾರ ತಗೊಂತದ್ದು, 4 ದಿನ ವಾರ ತಗೊಂತದ್ದು. ಆ ಉದ್ದೇಶಕ್ಕೋಸ್ಕರ ಫ್ಯಾನ್ ಗಾಳಿ ಅದು ಡ್ರೈ ಆಗೋದಕ್ಕೆ ಎಲ್ಲಾ ತರಕ್ಕೂ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರವಾಗಿ ಫ್ಯಾನ್ ನ ಅಳವಡಿಸಿದ್ವಿ. ಸರ್ ನಿಮ್ಮ ಹಸುಗಳಲ್ಲಿ ಯಾವ ಕೆಚ್ಚಲು ಬಾವು ಸಮಸ್ಯೆ ಕಂಡು ಬಂದಿದ್ದೀರಾ? ಸರ್ ಇಲ್ಲಿನ ತನಕ ನಾವಿಲ್ಲ. ನಾವ್ ಯಾಕೆಂದ್ರೆ ಮಿನರಲ್ ಮಿಶ್ರು, ಗೋದಾರ್ ಶಕ್ತಿ ಮತ್ತೆ ಡೈರಿ ಫೀಡು ಇದನ್ನೆಲ್ಲ ಹಾಕೋದ್ರಿಂದ ನಮ್ಗೆ ಕೆಚ್ಚಲು ಬಾವಿನ ಸಮಸ್ಯೆ ಆದಷ್ಟು ಕಡಿಮೆನೇ.
ಕಡಿಮೆನೇ ಇದೆ. ಅದಕ್ಕೆ ಸಿಟ್ರಾನ್ ಎಮ್ ಅಂತ ಪೌಡ್ರು ನಮ್ಮ ಡೈರಿ ಕಡೆಯಿಂದಾನೆ ಉಚಿತವಾಗಿ ಕೊಡ್ತಾರೆ. ಅದನ್ನ ನಾವು ಡೈಲಿ ಅದಕ್ಕೆ ಯಾವ್ದು ಕೆಚ್ಚಲು ಬಾವು ಕಾಣಿಸ್ಕೊಂತದೋ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಿ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಒಂದು ದಿನ ಟ್ರೀಟ್ಮೆಂಟ್ ತಪ್ಪಿರಿ 2 ಟೈಮ್ ಟ್ರೀಟ್ಮೆಂಟ್ ಓವರ್ ಏನಾನ ಕಂಡ್ರೆ 2 ಟೈಮ್ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಇಲ್ಲ ಅಂದ್ರೆ ಒಂದು ದಿನ ಟ್ರೀಟ್ಮೆಂಟ್ಗೆ ಸಾಕಾಗುತ್ತೆ. ಅಲ್ಲಿಂದ ಆಚೆಗೆ ಒಂದು ಡೈಲಿ 1 ಸ್ಪೂನ್ ಬೆಳಿಗ್ಗೆ ಸಂಜೆ ನಾವು ಸಿಟ್ರಾನ್ ಎಮ್ ಅಂತ ಪೌಡರ್ ಬರ್ತದೆ ಅದನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ರೆ ಅದು ಬಾವನ್ನ ಆಗದಂಗೆ ಮುಂದಕ್ಕೆ ಆಗದಂಗೆ ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಮಾಡುತ್ತೆ. ನೋಡಿದ್ರಿ ನೀವು ಕಂಟ್ರೋಲ್ ಆಗೋದು? ನಾವೆಲ್ಲ ಅದನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ. ಡೈರಿಯಿಂದ ಉಚಿತವಾಗಲೇ ಕೊಡ್ತಾರೆ. ಡೈರಿಯಿಂದ ಕೊಡ್ತಾರೆ. ಅದಕ್ಕೆ ಚಾರ್ಜಸ್ ಏನಿಲ್ಲ. ಉಚಿತವಾಗಿ ನಾವು ಕೆಚ್ಚಲು ಬಾವು ಇದೆ ಕೊಡಿ ಅಂತ ಹಿಂಗಿಂತ ಕೇಳಿದ್ರೆ ಕೊಡ್ತಾರೆ. ನಮ್ಮ ಡೈರಿಲಿ ಏನ್ ಮಾಡ್ತಾರೆ ಅದನ್ನ ರಿಪೋರ್ಟ್ ಮಾಡಿ ಕಳಿಸ್ತಾರೆ. ಇಂಥವ್ರು ಕೆಚ್ಚಲು ಬಾವು ಇದೆ ಅಂತ ಅದನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ನಮ್ಗೆ ಅದನ್ನ ಪೌಡರ್ ಕೊಡ್ತಾರೆ. ಕೆಚ್ಚಲು ಬಾವು ಕಂಡಾಗ ನಾವೇನ್ ಮಾಡ್ತೀವಿ ಅದಕ್ಕೆ ಔಷಧಿ ಹಾಕಿ ಅದನ್ನ ಕ್ಲಿಯರ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಒಂದು ಡಬ್ಬ ಬರುತ್ತೆ. ಒಂದು 200 ಗ್ರಾಮ್ ಬರುತ್ತೆ. 200 ಗ್ರಾಮ್ ಬರ್ತದೆ. ಅದನ್ನ ಕಂಟಿನ್ಯೂಸ್ ಆಗಿ ಒಂದು ಡೈಲಿ 1 ಸ್ಪೂನ್, ಬೆಳಗ್ಗೆ 1 ಸ್ಪೂನ್, ಸಾಯಂಕಾಲ 1 ಸ್ಪೂನ್ ಬೂಸ ಜೊತೆಗೆ ಮಿಕ್ಸ್ ಮಾಡಿ ಕುಡಿಸ್ತೀವಿ. ಅದು ಕ್ಲಿಯರ್ ಆಗಿ ಮತ್ತೆ ಕಾಣಿಸೋದು ರೇರು. ಅದ್ರ ಮೇಲೆ ನಾವ್ ಏನಾರ ಗಲೀಜ್ ಮೇಲೆ ಕಟ್ಟಿದಾಗ ನೋಡ್ಕೊಂಡಲ್ಲೇ ಇದ್ದಾಗ ತಿರ್ಗಾ ಆಗೋ ಚಾನ್ಸಸ್ ಇರ್ತದೆ. ಬಟ್ ಅದು ಆಲ್ಮೋಸ್ಟ್ ಒಂದು 90% ಆಗೋದಿಲ್ಲ. ಸರ್ ಡೈಲಿ ಎಷ್ಟು ವಾಶ್ ಮಾಡ್ತೀರಾ ಸರ್? ಸರ್ ನಾವು 3 ಟೈಮ್ ವಾಶ್ ಮಾಡ್ತೀವಿ. ಬೇಸಿಗೆಯಲ್ಲಿ 4 ಟೈಮ್ ಇರ್ತದೆ. 3 ರಿಂದ 4 ಟೈಮ್ ವಾಶ್ ಮಾಡ್ತೀವಿ ನಾವು. ವಾಶ್ ಮಾಡಬೇಕು. ಬೇಸಿಗೆ ಬಿಸಿಲಿರ್ತಲ್ಲ, ತಾಪಮಾನ ಜಾಸ್ತಿ ಇದ್ದಾಗ ಮೈ ಮೇಲೆ ನೀರ್ ಹಿಡಿದ್ರೆ ತಣ್ಣಗಿರ್ತವೆ ದನ, ಕೋಲ್ಡ್ ಆಗಿರ್ತದೆ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ 3 ರಿಂದ 4 ಟೈಮ್ ನೀರ್ ಹಾಕ್ತಿವಿ. ವಾಶ್ ಮಾಡೋದು 3 ಟೈಮ್ ಮಾಡ್ತೀವಿ. ಅಂದ್ರೆ ಈ ಸಗಣಿ ಎಲ್ಲ ಕ್ಲಿಯರ್ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ? ಹೌದೌದು. ಸಗಣಿ ಮೇಲೆ ಮಲಗದಾಗ ಯಾಕಂದ್ರೆ ನಿಂತಿರ್ತಾವ ಅವೇನ್ ಮಾಡ್ತಾವೆ, ನಿಂತಿದ್ದಾಗ ಅದ್ರ ಮೇಲೆ ಗಂಜಲ ಹಾಕೊಂಡು ಅದ್ರ ಮೇಲೆ ಸಗಣಿ ಹಾಕೊಂಡು ಸಗಣಿಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರ್ತದೆ. ಆ ಉದ್ದೇಶದಿಂದ ಹಸುಗಳಿಗೆ ನಾವು ಕ್ಲೀನ್ ಮಾಡ್ತಾ ಇದ್ರೆ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತಾ ಇರ್ತದೆ. ಆ ಕೆಸಲನ್ನ ಕರೆಕ್ಟ್ ಆಗಿ ಅದ್ರ ಮೇಲೆ ಹಾಕೊಂಡು ಮಲ್ಕೊಂಡ್ಬಿಟ್ಟಾಗ ಒಂದು ಹಾಲ್ ಕರೆದ ಹಿಂದೆಲೇನೆ ನಾವು ಮೇವು ಕೊಡ್ತೀವಿ. ಒಂದು ಕನಿಷ್ಠ ಪಕ್ಷ ಅಂದ್ರೂ 20 ರಿಂದ 25 ನಿಮಿಷ, 30 ನಿಮಿಷ, 40 ನಿಮಿಷ ಹಸು ನಿಂತಿರ್ಬೇಕು. ಹಾಲ್ ಕರೆದ ಆದ್ಮೇಲೆ ನಿಂತಿರ್ಬೇಕು ಅಂತ. ನಿಂತೇ ಇರ್ಬೇಕು. ಕಾರಣ ಯಾಕೆಂದ್ರೆ ನಾವು ಹಾಲ್ ಕರೆದಿರ್ತೀವಲ್ಲ, ಹಾಲ್ ಕರೆದಿಂದಲೇ ಆ ರಂಧ್ರ ಓಪನ್ ಆಗಿರ್ತದೆ. ಮಿನಿಮಮ್ ಆದ್ರೂ ಒಂದು 20 ನಿಮಿಷ, 25 ಅರ್ಧ ಗಂಟೆ ಆದ್ರೂ ಹಸು ನಿಂತಿರ್ಬೇಕು. ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ನಾವು, ಫಸ್ಟ್ ಹಾಲ್ ಕರೆದ್ಬಿಟ್ಟು ಅದಾದ್ಮೇಲೆ ಫೀಡ್ ಕೊಡ್ತೀವಿ. ಬೂಸ ತಿಂಡಿ ಕೊಟ್ಬಿಟ್ಟು ತಿಂಡಿ ಕೊಟ್ಟಿಂದಲೇ ಹುಲ್ಲಾಕ್ತಿವಿ. ಅವಾಗ ಏನ್ ಮಾಡ್ತದೆ ಅದು ಮಲಗಕ್ ಚಾನ್ಸಸ್ ಇರಲ್ಲ. ಬೂಸ ತಿಂದಿರ್ತದೆ, ಹಿಂದೆಲೆ ಮೇವು ಹಾಕಿರ್ತೀವಿ. ಮೇವು ತಿನ್ಕೊಂಡು 20 ನಿಮಿಷ, ಅರ್ಧ ಗಂಟೆ, 3/4 ಗಂಟೆ, 1 ಅವರ್ ತಕನು ನಿಂತಿರ್ತದೆ. ಅವಾಗ ಇದು ನಾವು ಹಾಲ್ ಕರೆದ ಕೆಸಲಲ್ಲಿ ಹಾಲ್ ಕರೆದಿರೋ ತೊಟ್ಟಿನಲ್ಲಿ ಇರೋದು ರಂಧ್ರ ಕ್ಲೋಸ್ ಆಗುತ್ತೆ. ಅವಾಗ ಬಾವು ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ತಿರ್ಗಾ ಮತ್ತೆ ನಾವು ನೀರೆಸ್ತಿ ಆ ಟೈಮ್ ನಾವು ಬೆಳಗ್ಗೆ ಮಾರ್ನಿಂಗ್ ಕರಿತೀವಿ ಒಂದು 5 ಗಂಟೆ 5:30, 4 ಗಂಟೆ, ಸಾಯಂಕಾಲ 4 ಗಂಟೆ 4:15 ಕರಿತೀವಿ. ಆ ಟೈಮ್ನಲ್ಲಿ ಅದು ನಾವ್ ಯಾವಾಗ ಸ್ವರ ಬಿಡ್ಬೇಕು ಅದೇ ಆ ಟೈಮಲ್ಲಿ ಅದು ಸ್ವರ ಬಿಡ್ತದೆ. ಅಲ್ಲಿಂದ ನಾವು ಹಾಲ್ ಕರೆದಿಂದಲೇ ಆ ಫುಡ್ ಮತ್ತೆ ಮೇವು ಹಾಕಿದ್ರೆ ಅಲ್ಲಿಗೆ ಬಾವು ಕಂಟ್ರೋಲ್ ಆಗುತ್ತೆ. ಸರ್ ಡೈಲಿ ಬೆಳಿಗ್ಗೆ ಸಾಯಂಕಾಲ ಎಷ್ಟು ಲೀಟರ್ ನಿಮ್ಗೆ ಆಸಕ್ತಿ ಇದೆ ಸರ್? ಈಗ 5 ಹಸುವಿಂದ 5 ಹಸುವಿನಿಂದ ಬೆಳಿಗ್ಗೆ ಒಂದು 6 ತಿಂಗಳು ಒಂದು ಫಲ ಇದೆ, ಒಂದು 4 ತಿಂಗಳು ಫಲ ಇದೆ, ಒಂದು 3 ತಿಂಗಳು ಫಲ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಫಲ ಇದೆ. ಒಂದು ಮಾತ್ರ ಫ್ರೆಶ್ ಇದೆ. ಬೆಳಿಗ್ಗೆ ಒಂದು 40-42 ಲೀಟರ್ ಹಾಲು ಹಾಕ್ತೀನಿ ಬೆಳಿಗ್ಗೆ. ಫ್ರೆಶ್ ಅಲ್ಲಿ ಇದ್ದಾಗ 55-60 ತನಕನೂ ಹಾಲು ಆಗ್ತದೆ ಒಂದು ಟೈಮ್ 5 ಹಸುವಿನಿಂದಾನೆ. ಅಂದ್ರೆ 8 ಟೈಮಿಂದ ಒಂದು 120-130 ಲೀಟರ್ ಆಗುತ್ತಾ ಫ್ರೆಶ್ ಅಲ್ಲಿ? ಈಗ ನಮ್ ಬೆಳಗ್ಗೆ ಸಂಜೆಯಿಂದ ಒಂದು 60 ಲೀಟರ್ ಆಗ್ತದೆ. 60 ಲೀಟರ್. ಈಗ ಏನಿದೆ ಸರ್ ಈಗ ನಿಮ್ಮ ಈಗ ಡೈರಿಲಿ ಯಾವ ರೀತಿ ಈಗ 1 ಲೀಟರ್ಗೆ ಎಷ್ಟಿದೆ ಸರ್ ಅಂದಾಜು? ಸರ್ ಈಗ 31 ರೂಪಾಯಿ ಕೊಡ್ತಾರೆ. 3.5 ಫ್ಯಾಟು, 29 ಡಿಗ್ರಿ, 850 SNF ಇರ್ಬೇಕು. 850 ಅಷ್ಟಿರೋದಕ್ಕೆ 31 ರೂಪಾಯಿ ಕೊಡ್ತಾರೆ. ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಚೇಂಜ್ ಆಗ್ತಿದಂಗೆ 20 ಪೈಸಾ, ಅದಾದ್ಮೇಲೆ 25 ಪೈಸಾ, 4 ರಿಂದ 25 ಪೈಸಾ ಹಂಗ್ ರೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಸರ್ ಈಗ ನಿಮ್ ಪ್ರಕಾರ ಈಗ ಸರ್ಕಾರದವರು ಈ ಕೊಡ್ತಾರೋ ರೇಟ್ ನಿಮ್ಗೆ ಒಂದ್ ಸಮಾಧಾನವ ಅಥವಾ ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋದು ನಿಮ್ಮ ಅನಿಸಿಕೆ? ಒಂದ್ ಕಡೆ ಈಗ ಕೊಡ್ತಾ ಇರೋದು, ಯಾಕಂದ್ರೆ 1 ಲೀಟರ್ ನೀರ್ ತಗೊಂಡ್ರೆ 20 ರೂಪಾಯಿ, ಇನ್ ನಮಗ್ ಕೊಡ್ತಾ ಇರೋದು 31 ರೂಪಾಯಿ. ಹಂಗ್ ಲೆಕ್ಕ ಹಾಕೊಂಡ್ರೆ 10 ರೂಪಾಯಿಗೆ ನಾವು ಎಷ್ಟೆಲ್ಲಾ ಕಷ್ಟ ಬೇಕು. 1 ಲೀಟರ್ ವಾಟರ್ ತಯಾರು ಮಾಡಕ್ಕೆ ಎಷ್ಟು ಖರ್ಚು ಬರುತ್ತೆ, 1 ಲೀಟರ್ ಹಾಲು ಕರಿಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ. ಹಂಗ್ ಲೆಕ್ಕ ಹಾಕೊಂಡಾಗ ಸ್ವಲ್ಪ ಲಾಸೇನೇನು. ಯಾಕೆಂದ್ರೆ ನಾವು ಸ್ವಂತ ಬೆಳ್ಕೊಂಡಿರೋದ್ರಿಂದ ಹುಲ್ಲು ಮತ್ತೆ ನೀರಿಗೆ ಏನ್ ನಾವೆಲ್ಲ ನಮ್ ಸ್ವಂತ ಇರೋದ್ರಿಂದ ಹಂಗಾಗಿ ಸ್ವಲ್ಪ ಏನಪ್ಪಾ ಅಂದ್ರೆ ವರ್ಕೌಟ್ ಆಗುತ್ತೆ. ಈಗ ಫೀಡ್ಗಳಲ್ಲಿ ಸಬ್ಸಿಡಿ ಸ್ವಲ್ಪ ಕಡಿಮೆ ಆಯ್ತು, 1300 ರೂಪಾಯಿ 50 kg. ಈಗ ಹಂಗೋದಾಗ ಏನು ಸ್ವಲ್ಪ ಲಾಸೆ ಆಗ್ತದೆ. ಇದರಲ್ಲಿ ನಾವೇನಪ್ಪಾ ಅಂದ್ರೆ ನಾವು ಸ್ವಂತ ಖರ್ಚು ಲೇಬರ್ ಇಟ್ಕೊಳ್ಳಲ್ಲ. 10 ಹಸ ಇದ್ರು ಕೂಡ 15 ಹಸ ಇದ್ರು ಕೂಡ ನಾವೇ ಮಾಡ್ತೀವಿ. ನೀವು ನಿಮ್ಮ ಮಿಸ್ಸಸ್ ಇಬ್ರನ್ನ?
ಹಾಂ ನಾವೇ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಎಲ್ಲ ಹೊರಗಡೆ ಲೇಬರ್ ಇರಲ್ಲ. ಹಾಂ ಲೇಬರ್ ಖರ್ಚು ನಮ್ದೇನೆ, ಯಾಕೆಂದ್ರೆ ನಾವು ಲೇಬರ್ ಕೊಡಂಗಿಲ್ವಲ್ಲ, ಅವ್ರಿಗೆ ಊಟ ತಿಂಡಿ ಕೊಡಂಗಿಲ್ಲ, ಅವ್ರಿಗೆ ಸಂಬಳ ಎಲ್ಲ ಲೆಕ್ಕ ಹಾಕೊಂಡಾಗ ಏನು ಉಳಿಯಲ್ಲ. ಈಗ ನಮ್ದೇ ಸ್ವಂತ ಮೇವು ಬೆಳ್ಕೊಂಡು ನಮ್ದೇ ಸ್ವಂತ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಸಗಣಿಲಿ ಒಂದು ವರ್ಷಕ್ಕೆ ಒಂದು 70,000 80,000 ರೂಪಾಯಿ ಆಗುತ್ತೆ. ಓ ಸಗಣಿಲಿ ಅಂದ್ರೆ ಗೊಬ್ಬರದಲ್ಲಿ ಗೊಬ್ಬರ ಕೊಡ್ತೀರಾ ನೀವು? ಗೊಬ್ಬರನು ಒಂದು ವರ್ಷ ನಾನು ತೋಟಕ್ಕೆಲ್ಲ ಬೇಸಾಯ ಮಾಡ್ಕೊಂತೀನಿ, ಒಂದು ವರ್ಷ ಸೇಲ್ ಮಾಡ್ಬಿಡ್ತೀನಿ. ಗೊಬ್ಬರನು ಕೂಡ ಸೇಲ್ ಮಾಡ್ಬಿಡ್ತೀನಿ. ಒಂದು ವರ್ಷ ಒಂದು 70,000 ರಿಂದ 80,000 ರೂಪಾಯಿ ಅಂತೂ ಸಗಣಿಲೇ ಹುಟ್ಟುತ್ತೆ. ನೀವು ಹೇಳೋ ಪ್ರಕಾರ ಹಸುಲು ಯಾವುದೇ ರೀತಿ ಲಾಸ್ ಇಲ್ಲ. ಒಂದು ಗೊಬ್ಬರದಿಂದ ಹಿಡಿದು ಹಾಲಿನಿಂದ ಹಿಡಿದು ಗೊಬ್ಬರ ಪ್ರತಿಯೊಂದು ನಮ್ಗೆ ಲಾಭ ಅನುಕೂಲ ಆಗ್ತದೆ. ಯಾಕಂದ್ರೆ ನಾವೇ ಸ್ವಂತವಾಗಿ ಮಾಡೋದ್ರಿಂದ ನಮ್ಗೆ ಲಾಸ್ ಆಗಲ್ಲ. ಏನಾದ್ರೂ ಹಿಂಗೆ ಲೇಬರ್ ಇಟ್ಕೊಂಡು ಮಾಡಕ್ ಹೋದಾಗ ನಮ್ಗೆ ಬಹಳ ಕಷ್ಟ ಪರಿಸ್ಥಿತಿಗೆ ಬಂದ್ಬಿಡ್ತದೆ. ಒಟ್ಟಾಗಿ ಸರ್ಕಾರ ಏನಾದ್ರೂ ಇನ್ನೊಂದ್ ಸ್ವಲ್ಪ ಹಾಲಿನ ರೇಟ್ ನ ಅನುದಾನ ಕೊಟ್ರೆ ಒಳ್ಳೇದಾಗುತ್ತೆ, ಕೊಟ್ರೆ ಒಳ್ಳೇದು. ಯಾಕೆಂದ್ರೆ ನಮ್ಗೆ ಹತ್ರ ಈಗ ಫ್ಯಾಕ್ಟ್ ಕೇಳ್ತಾರೆ, ಡಿಗ್ರಿ ಕೇಳ್ತಾರೆ, SNF ಕೇಳ್ತಾರೆ. ಕ್ವಾಲಿಟಿ ಹಾಲು ಕೊಡ್ಬೇಕು ಅಂತ ಅಂದಾಗ ಅದಕ್ಕೆ ತಕ್ಕನಾದ ಬೆಲೆನೂ ಕೊಡ್ಬೇಕಾಗುತ್ತೆ. ಹೌದು, ಅದು ನಮ್ಮ ಉದ್ದೇಶ. ಕೊಟ್ರೆ ಇನ್ನೂ ಚಂದ, ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಸರ್, ನಿಮ್ಮ ಅಭಿಪ್ರಾಯ ಪ್ರಕಾರ ಇವತ್ತಿನ ಯುವಕರು, ಇವತ್ತಿನ ರೈತರ ಮಕ್ಕಳುಗಳು ಇವತ್ತು ಫ್ಯಾಕ್ಟ್ರಿ ಅದರಿಂದ ಹೋಗ್ತಾ ಇರ್ತಾರೆ ಔಟ್ ಸೈಡ್, ಅವ್ರಿಗೆ ನೀವು ಕಿವಿ ಮಾತು ಏನ್ ಹೇಳ್ತೀರಾ ಸರ್? ಸರ್, ನನಗೆ ಏನಪ್ಪಾ ಅಂದ್ರೆ ಅವ್ರ ಬಗ್ಗೆ ಇಲ್ಲಿಂದ ಹೋಗಿ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ PUC SLC ಇವತ್ತು ಡಿಗ್ರಿ ಇವತ್ತು ಏನೇ ಎಜುಕೇಶನ್ ಮಾಡಿದ್ರು ಹೊರಗಡೆ ಹೋದ್ರೆ ಒಂದು 20,000 25,000 ಕೊಡ್ತಾರೆ ಅಟ್ಲೀಸ್ಟ್, ಅಷ್ಟೇನೆ. ಅವ್ರಿಗೆ ವೆಹಿಕಲ್ ಚಾರ್ಜಸ್, ಊಟದ ಖರ್ಚು, ಅವ್ರು ಏನಾನ ಬಾಡಿಗೆ ಮನೆ ಮಾಡ್ಕೊಂಡು ಸೇರ್ಕೊಂಡ್ರೆ ಅದ್ರ ಖರ್ಚು, ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಏನು ಅವ್ರಿಗೆ ಉಳಿಯಲ್ಲ. ಒಂದ್ 5,000 ರೂಪಾಯಿ 6,000 ರೂಪಾಯಿ 8,000 ರೂಪಾಯಿ ಉಳಿಸೋದ್ರೊಳಗೆ ಏನೋ ಅಭಾವ ಬಂದ್ರೆ ಕಷ್ಟ ಅಂತ ಅನಿಸ್ತದೆ. ಆ ಲೆಕ್ಕ ಹಾಕೊಂಡ್ರೆ ನಮ್ಗೆ ಇದೇ ಉತ್ತಮ ಅಂತ ಅನಿಸ್ತದೆ. ನಾವೇ PUC ನಾನು PUC ಪಾಸ್ ಆಯ್ತು ಬಿಟ್ಬಿಟ್ಟೆ, ಹೋಗ್ಲಿಲ್ಲ. ಈಗ ನಮ್ದಿರೋದು ಒಂದ್ 2.5 ಎಕರೆ ಇದು ಪ್ಲಾಟ್ ಇದೆ. 2.5 ಎಕರೆಯಲ್ಲಿ ನಾನು ಹಸು ಮೇವು ಬೆಳ್ಕೊಂತೀನಿ, ಅಡಿಕೆ ಗಿಡ ಬೆಳೆದಿದ್ದೀನಿ, ತೆಂಗಿನ ಗಿಡ ಹಾಕಿದ್ದೀನಿ. ಒಂದ್ ಸ್ವಲ್ಪ ಈಗ ನಾಟಿ ಕೋಳಿನೂ ಸಾಕ್ಬೇಕು ಅಂತ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಕೂಡ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸುಗಳು ಸಾಕಾಣಿಕೆ ನಮ್ಗೆ ಮೇನ್ ಮೂಲ ಕಸುಬು ಇದು. ಮೂಲ ಕಸುಬು ನಿಮ್ಗೆ ಮೂಲ ಆದಾಯ ಇದು ಅಂತೀರಾ? ಇದೇನೆ, ಇದರಿಂದನೇ ನಾವು ಬದುಕ್ತಾ ಇರೋದು, ಬದುಕಿರೋದು ಕೂಡ. ನೀವು ಹೇಳೋ ಪ್ರಕಾರ ಈ ಹಸು ಇಂದ ನಿಮ್ಗೆ ಒಂದು ATM ಇದ್ದಂಗೆ ಅಂತ ಹೇಳ್ತೀರಾ? ನಮ್ಗೆ ಎನಿ ಟೈಮ್. ಯಾಕೆಂದ್ರೆ ಈಗ ತಿಂಗಳ 30 ದಿನ ಕೆಲಸ ಮಾಡಿ ಅವ್ರು 5ನೇ ತಾರೀಕು 10ನೇ ತಾರೀಕು ಪೇಮೆಂಟ್ ಕೊಡ್ತಾರೆ. ಅಲ್ಲಿವರೆಗೂ ನಾವು ಕಾಯ್ಕೊಂಡು ಅದ್ರೊಳಗೆ ಜೀವನ ಮಾಡ್ಬೇಕು. ಯಾಕೆಂದ್ರೆ 15 ದಿನಕ್ಕೆ ಒಂದ್ಸಲ ಪೇಮೆಂಟ್ ಆಗೋದ್ರಿಂದ ಏನೇ ಒಂದ್ ಸಮಸ್ಯೆಗೆ ಇದು ಬಹಳ ಅನುಕೂಲ ಆಗುತ್ತೆ ನಮ್ಗೆ. ಏನಾನ ಒಂದು ಯಾವ್ದು ಕಾನ ಆಗ್ಲಿ, ಒಂದು ಪೇಮೆಂಟ್ ಅದೇ ತಿನ್ಕೊಂಡ್ಬಿಟ್ಟು ಒಂದ್ ಪೇಮೆಂಟ್ ಮೇಲೆ 5,000 ತಿನ್ಕೊಂಡ್ರು ಉಳಿದಿರೋ ದುಡ್ಡಿನಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಒಂದ್ ಕಡೆ ನಮ್ಗೆ ESI PF ಅಂದಂಗೆ ನಮ್ಗೆ ಗೊಬ್ಬರ, ಆಮೇಲೆ ನಮ್ಗೆ ಸ್ವಂತ ಕಸುಬು. ಯಾಕೆಂದ್ರೆ ಇನ್ನೊಬ್ರ ಹತ್ರ ನಾವು ಕೈ ಚಾಚಂಗಿಲ್ಲ, ಇನ್ನೊಬ್ರು ಓನರ್ ಹತ್ರ ಹೇಳ್ದಂಗೆ ಕೇಳಂಗಿಲ್ಲ. ಟೈಮಿಂಗ್ಸ್ ಮೇಂಟೈನ್, ಬೆಳಿಗ್ಗೆ ನಮ್ದು ಹಾಲು ಕರೆಯೋದು ಒಂದು, ಸಾಯಂಕಾಲ ಹಾಲು ಕರೆಯೋದು ಒಂದು ಟೈಮಿಂಗ್ಸ್ ಒಂದ್ ಬಿಟ್ರೆ ಇನ್ ಮಿಕ್ಕಿ ನಮ್ ಸ್ವತಂತ್ರ. ನಮ್ಗೆ ಆಗವರು ಕೆಲಸ ಮಾಡ್ತೀವಿ, ಆಗ್ಲಿಲ್ಲ ಅಂದ್ರೆ 1 hour 2 hour 3 hour ಬೇಕಾದ್ರೂ ಮಲ್ಕೊಂತೀವಿ. ಹಂಗೆ ನಮ್ಗೆ ಏನ್ ಬೇಕೋ ಅದನ್ನ ಬೇಸ್ಕೊಂಡ್ ತಿಂತೀವಿ. ಹಂಗಾಗಿ ಇದು ಬಹಳ ಒಳ್ಳೆ ಕೆಲಸ ಅಂತ ಅನಿಸ್ತದೆ. ಇವತ್ತಿನ ಡಿಗ್ರಿ ಮಾಡಿ, PUC ಮಾಡಿ, SLC ಮಾಡಿ ಬೆಂಗಳೂರಿಗೆ ಹೋಗಿ ಎಲ್ಲೋ ದಾವಸ್ಪೇಟೆ ತುಮಕೂರು ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋರು ನೋಡ್ಕೊಂಡ್ರೆ ನಮ್ಗೆ ಇದು ಬಹಳ ಉತ್ತಮಕರವಾದದ್ದು ಅಂತ ಅನಿಸ್ತದೆ. ಧನ್ಯವಾದ ಸರ್, ತುಂಬಾ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಥ್ಯಾಂಕ್ ಯು ಸರ್. ಸರ್, ಇದು ನಮ್ಮ ಹತ್ರ ಹಾಲು ಕರೆಯೋ ಮಿಷನ್ ಇದೆ. ಡೈರಿಯಿಂದಾನೇ ಸಬ್ಸಿಡಿ ರೂಪದಲ್ಲಿ ನಮಗೆ ಕೊಟ್ಟಿದ್ರು. ಸಬ್ಸಿಡಿ ರೂಪದಲ್ಲಿ ಕೊಟ್ಟಿರೋದು? ಹೌದು ಸರ್. ಯಾಕೆ ಸರ್ ಈಗ ಮಿಷಿನ್ ಯಾಕೆ ಯೂಸ್ ಮಾಡ್ಬೇಕು ಇದನ್ನ? ಸರ್, ಮಿಷಿನ್ ಯೂಸ್ ಮಾಡೋದ್ರಿಂದ ನಮ್ಗೆ ಈಗ ಏನ್ ಮಾಡ್ತೀವಿ ನಾವು, ಹೆಚ್ಚಿಗೆ ಹಾಲು ಕೊಡ್ತಾ ಇರ್ತದೆ. ಈಗ ಒಂದೇ ಟೈಮ್ ಅಟ್ ಅ ಟೈಮ್ ನಲ್ಲಿ 4 ತೊಟ್ಟನು ಕರೀತದೆ ಹಸು. ನಾವೊಂದು ಈಗ ಕರಿಬೇಕಾದ್ರೆ ಒಂದ್ ಸ್ವಲ್ಪ ಏರುಪೇರ್ ಆಗ್ತದೆ, ಸ್ವರ ಹೇಳ್ಕೊಂಡ್ಬಿಡ್ತದೆ. ಈಗ ನಾವು ಒಂದ್ರಲ್ಲಿ ಕರಿತಾ ಇರ್ತೀವಿ, ಅಕಸ್ಮಾತ್ ನಾನು ಇರಲ್ಲ, ಅವಾಗ ನಮ್ ಮಿಸಸ್ಸೇ ಕರಿಬೇಕಾಗುತ್ತೆ. ಅವಾಗ ಏನ್ ಮಾಡ್ತೀವಿ, ಆ ತೊಟ್ಟಿಗೆ 4 ತೊಟ್ಟಿಗೂ ಹಾಕಿದ್ರೆ ಅದು 5 ನಿಮಿಷದಲ್ಲಿ ಆ ಹೆಚ್ಚಿಗೆ ಹಾಲು ಕೊಡ್ತಾ ಇದ್ರೆ 5 ರಿಂದ 7 ನಿಮಿಷದ ಒಳಗಡೆ ಹಾಲನ್ನ ಕರೆದು ಮುಗಿಸ್ಬೇಕು. ಅದು ಟೈಮಿಂಗ್ಸ್ ಇರ್ತದೆ ಹಸುಗೆ. ಅದಾದ್ಮೇಲೆ ಅದೇನ್ ಮಾಡ್ತದೆ, ಹಸು ಸ್ವರನ ಎಳ್ಕೊಳಕ್ ಸ್ಟಾರ್ಟ್ ಮಾಡ್ತದೆ. ಹಸುನ ಜಾಸ್ತಿ ಹಾಲು ಸ್ಟಾಕ್ ಇಟ್ಕೊಂಡಾಗ ಏನ್ ಮಾಡ್ತದೆ, ಅದು ಒಂದು ಕಾಯಿಲೆಗೆ, ಈ ಕೆಸಲು ಬಾವಿಗೆ ಸಮಸ್ಯೆ ಆಗ್ತದೆ. ಹಂಗಾಗಿ ಮಿಷಿನ್ ಯೂಸ್ ಮಾಡೋದ್ರಿಂದ ಬಹಳ ಒಳ್ಳೇದು. ಇದು ಇವರು ಡೈರಿ ಕಡೆಯಿಂದ ಸಿಗುತ್ತಾ ಸರ್ ಇದು? ಸರ್, ಡೈರಿ ಕಡೆಯಿಂದಾನೇ 2013 ಕೊಡ್ಸಿದ್ರು ಸರ್. 13 ಕೊಟ್ಟಿದ್ರು ಸಬ್ಸಿಡಿ ರೂಪದಲ್ಲಿ. ಏನೋ ಈ ತರ ಈಗ ಸಬ್ಸಿಡಿ ಇಲ್ಲ ಅಂತ ಹೇಳ್ತಾವ್ರೆ. ಅದೇನೋ ಬಿಟ್ಟಿಲ್ಲ ಅದು. ಅವಾಗ ಕೊಟ್ಟಿದ್ರು 21,000 ಸರ್. 1 HP ಮೋಟರು 1 ತಾರೀಕಿನಿಂದ ಕೊಟ್ಟಿದ್ರು. ಇದರೊಳಗೆ ಒಂದು ಹಸುಗೆ ಕರ್ಕೊಂಡ್ ಬರ್ಬೋದು 5 ನಿಮಿಷದಲ್ಲಿ. ಎಲ್ಲ ಹಸು 5 ನಿಮಿಷದಲ್ಲಿ ಒಂದೊಂದು ಹಸುನ ಕಂಪ್ಲೀಟ್ ಮಾಡ್ಬೋದು. 5 ನಿಮಿಷದಲ್ಲಿ ಒಂದೊಂದು ಹಸು ಕಂಪ್ಲೀಟ್ ಆಗುತ್ತೆ ಹಾಲು ಕರೆಯೋದು. ಆ ಟೈಮಿಂಗ್ ಕರೆಕ್ಟ್ ಆಗಿ ಅದು ಚೆನ್ನಾಗಿ ಯೂಸ್ ಆಗುತ್ತೆ. ಹಾಲು ಕರೆಯೋದಕ್ಕೆ ಬಹಳ ಈಸಿ ಆಗಿದೆ.
ಸರ್ ನಾವೀಗ ಈ ಸಗಣಿನ ಏನ್ ಮಾಡ್ತೀವಿ ನಾವು ಮೈ ತೊಳೆಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ಹಿಂಗೆ ಮಂತ್ರಿಲಿ ಹಾಕೊಂತೀವಿ. ಒಂದ್ ಕಡೆ ಗುಂಡಿ ಮಾಡಿದೀವಿ. ಆ ಗುಂಡಿ ಒಳಗಡೆ ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಮಾಡಿ 1 ವರ್ಷದ ತನಕ ಅದು ಕೊಳಿಬೇಕು. ನೇರವಾಗಿ ಹಸಿ ಗೊಬ್ಬರನ ತೋಟಕ್ಕೆ ಹಾಕಿದ್ರೆ ಅದು ಫಲವತ್ತತೆ ಕಡಿಮೆ. ಯಾಕೆಂದ್ರೆ ಅದ್ರೊಳಗೆ ಹುಳ ಹಪ್ತೆಗಳು ಎಲ್ಲ ಇರ್ತದೆ. ಕೊಳೆತಷ್ಟು ಗೊಬ್ಬರ ಉತ್ತಮವಾಗಿರ್ತದೆ ಅಂತ ಅಂದ್ಬಿಟ್ಟು ಒಂದ್ ಗುಂಡಿಲ್ ಹಾಕಿ ವರ್ಷಾನ್ಗಟ್ಲೆ ಅದನ್ನ ಕೊಳೆಯಂಗ್ ಬಿಟ್ಟು ಆಮೇಲೆ ತೋಟಕ್ಕೆ ಅಥವಾ ಮಾರಾಟಕ್ಕಾಗಿರ್ಲಿ ತೋಟಕ್ಕಾಗಿರ್ಲಿ ಉತ್ತಮವಾದ ಗೊಬ್ಬರ ಅಂತ ಅಂದ್ಬಿಟ್ಟು ನಾವು ಆ ತರ ಸ್ಟಾರ್ಟ್ ಮಾಡ್ತೀವಿ ಸರ್. ಹಿಂಗೆಲ್ಲ ತಗೊಂಡೋಗಿ ಎತ್ಕೊಂಡೋಗಿ ಗುಂಡಿಗೆ ಹಾಕ್ತೀವಿ. ಸ್ನೇಹಿತರೆ, ಇಂದಿನ ಯುವಕರಿಗೆ ಹೈನುಗಾರಿಕೆಯಲ್ಲಿ ಯಾವ ರೀತಿ ಹೆಚ್ಚಿನ ಲಾಭ ಗಳಿಸಬಹುದು? ಇವತ್ತು ಎಲ್ಲೋ ಹೋಗಿ ಯಾವುದೋ ಕಂಪನಿ ಫ್ಯಾಕ್ಟರಿ ಅಂತೇಳಿ ಸುತ್ತಕೊಂಡು ಆ ಕಷ್ಟದಿಂದ ಅವರು ಜಾಬ್ ಮಾಡಿಕೊಂಡು ಇವತ್ತು ಊರು ಕೇರಿ ಎಲ್ಲ ಬಿಟ್ಟು ಬೇರೆ ಎಲ್ಲೋ ಹೋಗಿ ಕೆಲಸ ಮಾಡೋದ್ಕಿಂತ ತನ್ನ ಮನೆಯಲ್ಲಿ ಯಾವ ರೀತಿ ಅವರು ಒಳ್ಳೆ ಆದಾಯ ಹಾಗೂ ಲಾಭದಾಯಕವಾಗಿ ನಾವು ನಮ್ಮ ಗಳಿಸ್ಕೋಬಹುದು, ಲಾಭ ಆದಾಯ ತಿಳಿಸ್ಕೋಬಹುದು ಅಂತ ನಮಗೆ ತಿಳಿಸ್ಕೊಟ್ಟ ಶ್ರೀನಿವಾಸ ಮೂರ್ತಿ ಪರ್ವತಪುರದಿಂದ ಇವರಿಗೆ ನಮ್ಮ ಕೃಷಿ ಸಂಪತ್ತು ಚಾನಲ್ ಇಂದ ಧನ್ಯವಾದಗಳು ತಿಳಿಸ್ಕೊಡ್ತಿದ್ದೀನಿ.